ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸೋನಂ ವಾಂಗ್ಚುಕ್ ಅವರನ್ನು ಇವತ್ತು ದೆಹಲಿಯ ಪೊಲೀಸರು ಬಲವಂತವಾಗಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸುವುದರ ಮೂಲಕ ಅವರು ಏನೋ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಆ ಉಪವಾಸ ಸತ್ಯಾಗ್ರಹಕ್ಕೆ ನನ್ನ ಪ್ರಕಾರ ಒಂದು ತಾತ್ಕಾಲಿಕವಾದಂತಹ ಒಂದು ಬ್ರೇಕನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಜನರಿಗೆ ಸೋನಂ ವಾಂಗ್ಚುಕ್ ಅವರು ಮಾಡ್ತಾ ಇರುವಂತಹ ಹೋರಾಟದ ಬಗ್ಗೆ ನಿಜವಾಗ್ಲೂ ಖುಷಿ ಇದ್ದರೂ ಕೂಡ, ಅವರಿಗೆ ಸಪೋರ್ಟನ್ನು ಮಾಡಬೇಕು ಅಂತ ಅನಿಸಿದ್ರು ಕೂಡ, ಅವರ ಉದ್ದೇಶ ಸರಿ ಇದೆ ಅಂತ ಅನಿಸಿದ್ರು ಕೂಡ ಜಂತರ್ ಮಂತರ್ಗೆ ಭೇಟಿ ನೀಡಿ ಅವರಿಗೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನು ಸಾಕಷ್ಟು ಜನ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇವರ ಒಂದು ಮೂಮೆಂಟ್ಗೆ, ಉಪವಾಸ ಸತ್ಯಾಗ್ರಹಕ್ಕೆ ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ಅನ್ನುವ ಕೂಗು ಎಲ್ಲ ಕಡೆಯಿಂದನೂ ಕೇಳಿಬರ್ತಾ ಇದೆ. ಜೊತೆಗೆ ನನ್ನ ಒಂದಷ್ಟು ಜನ ಫ್ರೆಂಡ್ಸ್ಗಳು ಕೂಡ ನೀನು ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ನೀನು ಯಾಕೆ ಇದ್ರ ಬಗ್ಗೆ ಪೋಸ್ಟ್ ಮಾಡ್ತಾ ಇಲ್ಲ, ಅವರು ಏನು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಅದರ ಹಿಂದಿನ ಉದ್ದೇಶ ಪರ್ಫೆಕ್ಟ್ ಆಗೇ ಇದೆ ಅಲ್ವಾ, ಹಿಂಗಿದ್ರೂ ಸಹ ಯಾಕೆ ಇವರಿಗೆ ಒಂದು ಮಾಸ್ ಸಪೋರ್ಟ್, 2012ರಲ್ಲಿ ಅಣ್ಣಾ ಹಜಾರೆ ಅವರು ಉಪವಾಸ ಸತ್ಯಾಗ್ರಹವನ್ನು ಅಂದಿನ ಸರ್ಕಾರದ ವಿರುದ್ಧ, ಕರಪ್ಷನ್ನ ವಿರುದ್ಧ ಕುಳಿತುಕೊಂಡಾಗ ಏನೊಂದು ಮಾಸ್ ಸಪೋರ್ಟ್ ಸಿಕ್ತು, ಆ ಒಂದು ಮಾಸ್ ಸಪೋರ್ಟ್, ಆ ಒಂದು ಅಣ್ಣಾ ಹಜಾರೆ ಅವರಿಗೆ ಸಿಕ್ಕಂತಹ ಜನಬೆಂಬಲ ಇವರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಎಲ್ಲರ ತಲೆಯಲ್ಲಿ ಮೂಡಿರುವಂತಹ ಪ್ರಶ್ನೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಕೊನೆವರೆಗೂ ಯಾರೂ ಸಹ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೋನಂ ವಾಂಗ್ಚುಕ್ ಇವರು CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೂಮೆಂಟ್ ಏನು ಶುರುವಾಯಿತು, ಈ ಮೂಮೆಂಟ್ ಶುರುವಾದ ನಂತರ ಅದಕ್ಕೆ ಬಂದು ಸೇರಿಕೊಂಡಂತಹ ಒಬ್ಬ ವ್ಯಕ್ತಿ. ಸೋನಂ ವಾಂಗ್ಚುಕ್ ಅವರ ಧ್ಯೇಯ ಮೂರೇ ಉದ್ದೇಶಗಳನ್ನು ಇಟ್ಕೊಂಡು ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನಂಬರ್ 1, ಧರ್ಮೇಂದ್ರ ಪ್ರಧಾನ್ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದಕ್ಕೆ ಕಾರಣವಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಅಂದರೆ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಎರಡನೇದಾಗಿ, ನೀಟ್ ಎಕ್ಸಾಮ್ನಲ್ಲಿ ಸಾಕಷ್ಟು ರೀತಿಯ ಗೊಂದಲಗಳಿದೆ. ಈ ಹಿಂದೆ ಸಾಕಷ್ಟು ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಚಾರದಲ್ಲಿ, ನೀಟ್ ಎಕ್ಸಾಮ್ನ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನೋದು. ಇನ್ನು ಮೂರನೇದಾಗಿ, ಏನು ನೀಟ್ ಎಕ್ಸಾಮ್ನ ಭೀತಿಯಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಫುಲ್ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೆದಿದ್ರು. ಇದಾದ ಮೇಲೆ ಮತ್ತೊಮ್ಮೆ ಎಕ್ಸಾಮ್ ಅನೌನ್ಸ್ ಆಯಿತು. ಎಕ್ಸಾಮ್ ಅನೌನ್ಸ್ ಆದಾಗ ಮತ್ತೆ ವಿದ್ಯಾರ್ಥಿಗಳು ಪ್ರಿಪೇರ್ ಆಗೋದು ಕಷ್ಟ. ಈ ಸಲ ಕ್ವಶನ್ ಪೇಪರ್ ಹೇಗಿರುತ್ತೋ ಎನ್ನುವ ಭಯದಲ್ಲಿ, ಪ್ರಿಪೇರ್ ಆಗೋಕೆ ಸಾಧ್ಯವಿಲ್ಲ ಎನ್ನುವ ಭಯದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ, ಎಕ್ಸಾಮ್ಗೆ ಹೆದರಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಹೀಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ₹1 ಕೋಟಿ ಕೊಡಬೇಕು ಅನ್ನೋದು ಸೋನಂ ವಾಂಗ್ಚುಕ್ ಅವರ 3 ಪ್ರಮುಖ ಉದ್ದೇಶ ಪರ್ಫೆಕ್ಟ್ ಆಗಿದೆ. ಅವರು ಮಾಡ್ತಾ ಇರುವಂತಹ ಸತ್ಯಾಗ್ರಹ ಕೂಡ ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಇದೆ. ಆದರೂ ಕೂಡ ಅವರಿಗೆ ಜನಬೆಂಬಲ ಸಿಗ್ತಾ ಇಲ್ಲ. ಯಾಕೆ? ಈ ಒಂದು CJP ಪ್ರೊಟೆಸ್ಟ್ಗೆ, ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಆರಂಭದಿಂದ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದರು, ಅವರು ಯಾರು ಅನ್ನೋದನ್ನು ಫಸ್ಟ್ ನೋಡೋಣ. ತೃತೀಯ ಲಿಂಗಿಗಳು, ಟ್ರಾನ್ಸ್ಜೆಂಡರ್ಸ್ ಅಂತ ನಾವೇನು ಕರಿತೀವಿ, ಇವರ ಸಪೋರ್ಟ್ ಈ ಒಂದು ಪ್ರೊಟೆಸ್ಟ್ಗೆ ಸಿಕ್ತು. ಆರಂಭದಲ್ಲಿ ಅವರು ಬಂದರು, ಒಂದಷ್ಟು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟರು. ಅವರೆಲ್ಲರೂ ಕೂಡ ಉಮರ್ ಖಾಲಿದ್ದನ ಬೆಂಬಲಿಗರಾಗಿದ್ದರು. I support Umar Khalid. Yes. You know chicken neck क्या है? आपको पता है chicken neck क्या है? मुझे चिकन नेक के बारे में आपको नहीं पता है? honestly speaking. चिकन नेक के बारे में कोई आइडिया? ಉಮರ್ ಖಾಲಿದ್ನ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಮಾಧ್ಯಮಗಳಿಗೆ ಪ್ರಶ್ನೆಯನ್ನ ಕೇಳಿದ್ರು. ಭಾರತವನ್ನ ಟುಕಡೆ ಮಾಡೋಣ, ಭಾರತವನ್ನ ಛಿದ್ರ ಮಾಡಿ ಬೇರೆ ಬೇರೆ ಪಾಠಗಳನ್ನ ಮಾಡೋಣ ಅಂದವನ ಸಪೋರ್ಟರ್ಸ್ ಅವರು. ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಹೇಳಿದಂತಹ ಉಮರ್ ಖಾಲಿದ್ನ ಸಪೋರ್ಟರ್ಸ್ ಅವರು. ಇದರ ಜೊತೆಗೆ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಮಾಧ್ಯಮಗಳಿಗೆ ಕೊಟ್ಟು ಆ CJP ಪ್ರೊಟೆಸ್ಟ್ನ ಸ್ಟೇಜನ್ನು ಹತ್ತಿ ಮೇರಾ ಲಿಂಗ್ ಮೇರಾ ಮರ್ಜಿ ಎನ್ನುವ ಒಂದಷ್ಟು ಸ್ಲೋಗನ್ಗಳನ್ನು ಕೂಗಿದ್ರು. ಇದಕ್ಕೂ ನೀಟ್ ಹೋರಾಟಕ್ಕೂ ಯಾವ ಸಂಬಂಧ? ಒಂದಷ್ಟು ಮಾಧ್ಯಮಗಳಿಗೆ ಇವರು ಕೊಟ್ಟಂತಹ ಇಂಟರ್ವ್ಯೂಗಳನ್ನು ನೋಡಿದಾಗ, ಭಾರತ ನಮಗೆ ಇಷ್ಟ ಇಲ್ಲ, ನಮಗೇನಾದರೂ ದುಡ್ಡು ಸಿಕ್ಕಿದ್ರೆ ಭಾರತ ದೇಶವನ್ನು ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ, ಈ ದೇಶದಲ್ಲಿ ಇರೋದಕ್ಕೆ ನಮಗೆ ಇಷ್ಟನೇ ಇಲ್ಲ ಎನ್ನುವ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. अगर आपके पास अच्छा खासा पैसा है तो आप प्रेफर करोगे मैं अब्रॉड जाके ही रहूं. मैं खुद कहता हूं कि मुझे नहीं पसंद अपना भारत. ಅದರ ಜೊತೆಗೆ ಇವರ ಅಸಹ್ಯಕರವಾದ ಡ್ಯಾನ್ಸ್ಗಳು. ಈ ಹಿಂದೆ ಯಾವ ಪ್ರೊಟೆಸ್ಟ್ನಲ್ಲೂ, ಈ ಹಿಂದೆ ಯಾವ ಉಪವಾಸ ಸತ್ಯಾಗ್ರಹದಲ್ಲೂ ಸಹ ಈ ರೀತಿಯ ಅಸಹ್ಯಕರವಾದಂತಹ ಡ್ಯಾನ್ಸ್ಗಳನ್ನು ನಾವು ನೋಡಿರಲಿಲ್ಲ.
ನೀಟ್ ಎಕ್ಸಾಮ್ನ ಸಲುವಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ನ್ಯಾಯವನ್ನ ಕೊಡಿಸುವ ಉದ್ದೇಶದಿಂದ ಈ ಪ್ರೊಟೆಸ್ಟ್ ನಡೀತಾ ಇದೆ ಅನ್ನೋದೇ ಆದ್ರೆ, ಈ ರೀತಿ ನಗಾಡ್ಕೊಂಡು ಸೀರಿಯಸ್ನೆಸ್ ಇಲ್ದಲೆ ಹುಚ್ಚುಚ್ಚು ತರ ಡ್ಯಾನ್ಸ್ ಮಾಡ್ಕೊಂಡು, ಅದರಲ್ಲೂ ಈ ಡ್ಯಾನ್ಸ್ ನೋಡಿ, ಎಷ್ಟು ಅಸಹ್ಯವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಈ ತೃತೀಯ ಲಿಂಗಿ ಟ್ರಾನ್ಸ್ಜೆಂಡರ್. ಇವರೆಲ್ಲ ಬಂದು ಸೋನಂ ವಾಂಗ್ಚುಕ್ಗೆ ಹಾಗೂ ಸಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು. ಇನ್ನು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಅಣ್ಣಾ ಹಜಾರೆ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಂಡಾಗ ಆ ಒಂದು ಕಂಪ್ಲೀಟ್ ಮೂಮೆಂಟ್ ಅನ್ನ ರನ್ ಮಾಡಿದ್ದು ಇದೇ ಅರವಿಂದ್ ಕೇಜ್ರಿವಾಲ್. ಇವರೂ ಸಹ ಸೋನಂ ವಾಂಗ್ಚುಕ್ ಅವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನ ಕೊಡೋದಕ್ಕೆ ಬಂದಂತಹ ಆ ಸ್ಟೇಜ್ ಮೇಲೆ ಆಡಿದಂತಹ ಮಾತೇನು? ಆವತ್ತೂ ಕೂಡ ಅಣ್ಣಾ ಹಜಾರೆ ಉಪವಾಸ ಕುಳಿತುಕೊಂಡಾಗ ದುರಹಂಕಾರಿ ಸರ್ಕಾರ ಇತ್ತು. ಆ ದುರಹಂಕಾರಿ ಸರ್ಕಾರವನ್ನ ಕಿತ್ತು ಬಿಸಾಕೋಕೆ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹ ನೆರವಾಗಿತ್ತು. ಇವತ್ತು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಕೂಡ ಬಿಜೆಪಿ ಎನ್ನುವ ದುರಹಂಕಾರಿ ಸರ್ಕಾರವನ್ನ ಕಿತ್ತು ಬಿಸಾಕೋಕೆ ಸಾಧ್ಯವಾಗುತ್ತೆ ಎನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡಿದರು. ಅಂದ್ರೆ ಅಂದಿನ ದುರಹಂಕಾರಿ ಸರ್ಕಾರ ಯಾವುದು? ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆಯಾದಂತಹ UPA ಸರ್ಕಾರ. ಅಂತಹ ಕಾಂಗ್ರೆಸ್ನವರ ಜೊತೆಗೇನೆ ಇವತ್ತು ಅರವಿಂದ್ ಕೇಜ್ರಿವಾಲ್ ತಮ್ಮ ಆಮ್ ಆದ್ಮಿ ಪಕ್ಷವನ್ನ ಮೈತ್ರಿ ಮಾಡಿಕೊಂಡಿದ್ದಾರೆ. ಅವತ್ತು ಅದೇ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದ ಸ್ಟೇಜ್ ಮೇಲೆ ನಿಂತು ಸೋನಿಯಾ ಗಾಂಧಿ ಒಬ್ಬ ಭ್ರಷ್ಟ ರಾಜಕಾರಣಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಂತಹ ಇದೇ ಅರವಿಂದ್ ಕೇಜ್ರಿವಾಲ್ ಇವತ್ತು INDIA ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಕೂಡ ಇದೆ. ಇವರು ಕೂಡ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡಿದರು. ಕುನಾಲ್ ಕಾಮ್ರಾ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಈತನ ಸ್ಟ್ಯಾಂಡ್ ಅಪ್ ಕಾಮಿಡಿ ಹೆಂಗಿರುತ್ತೆ ಅಂತಂದ್ರೆ, ಹಿಂದೂ ದೇವರುಗಳನ್ನ ಅವಹೇಳನ ಮಾಡೋದು, ಇದರ ಮೂಲಕ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ನಾನ್ ಸೆನ್ಸ್ ಜೋಕ್ಗಳನ್ನ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಇವನು ಬಂದು ಇದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನ್ ಮಾತಾಡ್ದ? सीता के पति का नाम ले लेके नीता के पति का काम कर रहे हैं. ಬಿಜೆಪಿಯವರು ಸೀತಾಳ ಗಂಡನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ, ಆದ್ರೆ ನೀತಾಳ ಗಂಡನಿಗೆ ಸಪೋರ್ಟ್ ಮಾಡ್ತಾರೆ. ಸೀತಾಳ ಗಂಡ ಅಂತಂದ್ರೆ ರಾಮ, ನೀತಾಳ ಗಂಡ ಅಂತಂದ್ರೆ ಅಂಬಾನಿ. ನೀಟ್ ಪ್ರೊಟೆಸ್ಟ್ಗೂ ಈ ರಾಮ ಸೀತೆ ನೀತು ಅಂಬಾನಿಗೂ ಏನ್ ಸಂಬಂಧ? ನಂದಿತಾ ನರೇನ್ ಸಾಮಾಜಿಕ ಹೋರಾಟಗಾರ್ತಿ, ಈಕೆ ಕೂಡ ಈ ಒಂದು ಪ್ರೊಟೆಸ್ಟ್ಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ಈ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಹಾಡಿದಂತಹ ಹಾಡು ಯಾವುದು? अल्लाह का मतलब वो शक्ति जो हम सब में है, बस नाम रहेगा अल्लाह का, ಬಸ್ ನಾಮ್ ರಹೇಗಾ ಅಲ್ಲಾ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಮಿಲಿಟರಿ ಸರ್ವಾಧಿಕಾರದ ವಿರುದ್ಧ ಒಂದು ಹಾಡು ರಚನೆ ಆಗುತ್ತೆ. ಆ ಹಾಡನ್ನ ಪಾಕಿಸ್ತಾನಿಯರು ರಚನೆ ಮಾಡಿರ್ತಾರೆ. ಆ ಹಾಡಿನ ಸಾಲುಗಳನ್ನ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ ಸ್ಟೇಜ್ನಲ್ಲಿ ಈಕೆ ಹಾಡ್ತಾಳೆ. ಬಸ್ ನಾಮ್ ರಹೇಗಾ ಅಲ್ಲಾ ಅಂತಂದ್ರೆ, ಅವತ್ತು ಅವರು ಆ ಸಾಂಗ್ ಅನ್ನ ರಚನೆ ಮಾಡಿದ್ರಲ್ಲ, ಅದರ ಅರ್ಥ ಏನು ಅಂತಂದ್ರೆ, ಅಲ್ಲಾ ಒಬ್ಬನನ್ನ ಬಿಟ್ಟು, ಅಲ್ಲಾ ಹೆಸರು ಒಂದನ್ನ ಬಿಟ್ಟು ಮಿಕ್ಕ ಎಲ್ಲರೂ ಸಹ ಸರ್ವನಾಶ ಆಗ್ತೀರಾ, ನೋಡ್ತಾ ಇರಿ ಅನ್ನೋದು ಆ ಸಾಲಿನ ಅರ್ಥ. ಪಾಕಿಸ್ತಾನದ ಮಿಲಿಟರಿಯ ಸರ್ವಾಧಿಕಾರದ ವಿರುದ್ಧ ರಚನೆಯಾದಂತಹ ಸಾಂಗ್ ಅದು. ಅದಕ್ಕೂ ನೀಟ್ ಸಲುವಾಗಿ ನಡೀತಾ ಇರುವಂತಹ ಈ ಉಪವಾಸ ಸತ್ಯಾಗ್ರಹಕ್ಕೂ ಏನು ಸಂಬಂಧ? ಬಹುಭಾಷಾ ನಟ ಪ್ರಕಾಶ್ ರಾಜ್, ಆ ಮನುಷ್ಯಂದೇನೆ ಸಾಕಷ್ಟು ಕಾಂಟ್ರವರ್ಸಿಗಳು ಓಡಾಡ್ತಾ ಇದೆ. 4 ವೋಟರ್ ಐಡಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇದಾವೆ ಎನ್ನುವ ಕಾರಣಕ್ಕೆ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಗಿತ್ತು, ಅರೆಸ್ಟ್ ಮಾಡಬೇಕು ಅಂತ. ಆವಾಗ ಒಂದಷ್ಟು ದಿನ ತಲೆಮರೆಸ್ಕೊಂಡಿದ್ದ ಮನುಷ್ಯ. ಅದಾದ ನಂತರ ಬೇಲನ್ನು ತೆಗೆದುಕೊಂಡು ಹೊರಗಡೆ ಬಂದು ಈ ಒಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು 4 ಸ್ಟೇಟಲ್ಲಿ ವೋಟರ್ ID ಇದೆ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಇಲ್ಲ. ಕರ್ನಾಟಕದ ಧರ್ಮಸ್ಥಳದ ವಿಚಾರದಲ್ಲಿ ಒಂದಷ್ಟು ಹೆಸರು ಕೂಡ ಕೇಳಿಬಂತು, ಅದಕ್ಕೆ ಯಾವುದೇ ರೀತಿಯ ಪಕ್ಕಾ ಕ್ಲಾರಿಫಿಕೇಶನ್ ಇಲ್ಲ. ಆದರೂ ಸಹ ಈ ಮನುಷ್ಯ ಅಲ್ಲಿ ಹೋಗಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಇವರು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದಂತಹ ಮಾತೇನು? ನಾನು ಜೈ ಶ್ರೀರಾಮ್ ಅನ್ನಲ್ಲ, ಜೈ ಸಂವಿಧಾನ ಅಂತೀನಿ. जय श्री राम बोलेंगे, मैंने बोला बोलो भाई, मैं जय संविधान बोलूंगा. जय संविधान. थैंक यू डार्लिंग. ಇದಕ್ಕೂ ಜೈ ಶ್ರೀರಾಮ್ಗೂ ಜೈ ಸಂವಿಧಾನಕ್ಕೂ ನೀಟ್ಗೂ ಏನು ಸಂಬಂಧ?
ಇದು ನೋಡಿ, ಇದ್ಯಾವುದೋ ಚೈಲ್ಡ್ ಚಪಾತಿ. तो मतलब who is he according to me? कौन है वो? मैं नहीं जानती और उन्हें तब तक नहीं जानती. ಇದ್ರ ವಯಸ್ಸಿಗೂ ಈಕೆ ಮಾತಾಡೋ ಮಾತುಗೂ ಒಂದಕ್ಕೊಂದಕ್ಕೆ ಅರ್ಥನೇ ಇರಲ್ಲ. CJP ಅಥವಾ ಅಂದರೆ ಸೋನಮ್ ವಾಂಗ್ಚುಕ್ ಅವರ ಈ ಪ್ರೊಟೆಸ್ಟ್ ಸೈಟ್ನಲ್ಲಿ ನಿಂತ್ಕೊಂಡು ಯಾವನವನು ವಿರಾಟ್ ಕೊಹ್ಲಿ ಅವನು ಯಾರಂತಾನೆ ನನಗೆ ಗೊತ್ತಿಲ್ಲ, ಅವನಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು, ಅವನಿಗೆ ಯಾಕೆ ನಾವು ಫಾಲೋ ಮಾಡಬೇಕು, ಅವನ ದೇಶದ ಪರವಾಗಿ ಯಾವತ್ತೂ ಮಾತೇ ಆಡಿಲ್ಲ. ಅರೆ, ನೀಟ್ಗೂ ವಿರಾಟ್ ಕೊಹ್ಲಿಗೂ ಏನು ಸಂಬಂಧ? ಇದ್ರ ಜೊತೆಗೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್, ಯಾವುದಿದು ಸಂಘಟನೆ? ಚೀನಾದ ಅಧ್ಯಕ್ಷರ ಅಥವಾ ಚೀನಾ ದೇಶದ ಅಣತಿಯಂತೆ ಇಂಡಿಯಾದಲ್ಲಿ ಕುಣಿತಾ ಇರುವಂತಹ ಒಂದು ಸಂಘಟನೆ ಅನ್ನೋದು ಪ್ರೂವ್ ಆಗಿ ಹೋಗಿದೆ. ಈ ಹಿಂದೆ ಸಾಕಷ್ಟು ಗಲಭೆಗಳಲ್ಲಿ ಇದರ ಪಾತ್ರ ಇತ್ತು. ಇದೆಲ್ಲವನ್ನೂ ಸಹ ಚೀನಾ ಹೇಳಿಕೊಡ್ತಾ ಇತ್ತು. ಚೀನಾ ಹೇಳಿಕೊಟ್ಟಂಗೆ ಈ ಸಂಘಟನೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ಇಂತಹ ಸಂಘಟನೆ ಸೋನಮ್ ವಾಂಗ್ಚುಕ್ ಅವರ ಸಪೋರ್ಟ್ಗೆ ಬಂದಿದೆ. ಇವ್ರ ಜೊತೆಗೆ SFI, ಅಫ್ಜಲ್ ಗುರು, ಏನು ಉಗ್ರ ಅಫ್ಜಲ್ ಗುರು ಇದ್ದ, ಅವನ ಉಗ್ರವಾದ ಏನು ಸಾಬೀತಾಗಿತ್ತು, ಕೋರ್ಟ್ನಲ್ಲಿ ಅವನಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು, ಹ್ಯಾಂಗಿಂಗ್ ಮಾಡಿ ಅವನನ್ನು ಸಾಯಿಸಲಾಯಿತು. ಅಂಥವನ ಜೊತೆಗೆ ಅಸೋಸಿಯೇಟ್ ಆಗಿದ್ದಂತಹ SFI ಸಂಘಟನೆ. ಇವರು CAA NRC ವಿರೋಧಿಗಳು, ಆರ್ಟಿಕಲ್ 370 ಜಮ್ಮು ಕಾಶ್ಮೀರದಲ್ಲಿ ಏನು ತೆಗೆದುಹಾಕಿದ್ರು ಅದ್ರ ವಿರೋಧಿಗಳು, ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅನ್ನೋದರ ವಿರೋಧಿಗಳು, ಸನಾತನ ಧರ್ಮ, ಹಿಂದೂ ಧರ್ಮ, ಈ ಎಲ್ಲದರ ವಿರೋಧಿಗಳು ಇವರು. ಈ ಸಂಘಟನೆ ಕೂಡ ಸೋನಮ್ ವಾಂಗ್ಚುಕ್ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು ಅಲ್ಲೊಂದು ಟೆಂಟ್ ಹಾಕ್ಕೊಂಡು ಸ್ಲೋಗನ್ಗಳನ್ನು ಕೂಗ್ತಾ ಕೂತ್ಕೋತಾರೆ. ಬಸ್ ನಾಮ್ ರಹೇಗಾ ಅಲ್ಲಾ ಅಂತ. ಅಲ್ಲಾ ಒಬ್ಬನನ್ನು ಬಿಟ್ಟು ಮಿಕ್ಕಿದ್ಯಾವುದೂ ಕೂಡ ನಿಜ ಅಲ್ಲ, ಮಿಕ್ಕಿದ್ದೆಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಎನ್ನುವ ಸ್ಲೋಗನ್ಗಳನ್ನು ಕೂಗ್ಕೊಂಡು ಕೂತ್ಕೋತಾರೆ. ಇವರೆಲ್ಲರೂ ಕೂಡ ನಿಜವಾಗ್ಲೂ ಸೋನಮ್ ವಾಂಗ್ಚುಕ್ ಅವರಿಗೆ ಸಪೋರ್ಟ್ ಮಾಡೋದೇ ನಿಜ ಆಗಿದ್ದಿದ್ರೆ, ನೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋದೇ ನಿಜವಾಗಿದ್ದಿದ್ರೆ, ಸೋನಮ್ ವಾಂಗ್ಚುಕ್ ಅವರ 3 ಧ್ಯೇಯ ಇತ್ತಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಬೇಕು, ನೀಟ್ ಪರೀಕ್ಷಾ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಬರಬೇಕು, ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಈ 3 ವಿಷಯಗಳ ಸಲುವಾಗಿ ಮಾತ್ರ ಮಾತನಾಡಬೇಕಾಗಿತ್ತು. ಈ 3 ವಿಚಾರಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಬೆಂಡೆತ್ತಬೇಕಾಗಿತ್ತು. ಈ ಒಂದು ಹೋರಾಟ ಇಷ್ಟಕ್ಕೆ ಸೀಮಿತವಾಗಿದ್ದಿದ್ರೆ ಇಡೀ ದೇಶದ ತುಂಬ ಆವತ್ತು ಅಣ್ಣಾ ಹಜಾರೆಗೆ ಸಿಕ್ಕಂತಹ ಬೆಂಬಲ ಇವತ್ತು ಸೋನಮ್ ವಾಂಗ್ಚುಕ್ ಅವರಿಗೂ ಸಹ ಸಿಗ್ತಾ ಇತ್ತು. ಆದರೆ ಸೋನಮ್ ವಾಂಗ್ಚುಕ್ ಅವರ ಧ್ಯೇಯ ಅಂದರೆ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ಳೋದಕ್ಕೆ ಅವರು ಕೊಟ್ಟಂತಹ 3 ಕಾರಣ ಏನಿತ್ತಲ್ಲ, ಆ 3 ಕಾರಣವನ್ನು ಬಿಟ್ಟು ಮಿಕ್ಕಿದ್ದೆಲ್ಲದನ್ನು ಮಾಡಿದ್ರು. ಜಂತರ್ ಮಂತರ್ನಲ್ಲಿ ಮಿಕ್ಕಿದ್ದೆಲ್ಲದನ್ನು ಮಾಡಿದ್ರು. ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್, ಆಂಟಿ ನ್ಯಾಷನಲ್ ಸ್ಲೋಗನ್ಸು, ಭಾರತದ ವಿರೋಧ ಸ್ಲೋಗನ್ಸು ಎಲ್ಲವನ್ನು ಮಾಡಿದ್ರು. ಇದ್ರ ಜೊತೆಗೆ ಅಸಹ್ಯವಾದಂತಹ ಡ್ಯಾನ್ಸ್ಗಳು, ಅದರಲ್ಲೂ ಆ ಅಭಿಜಿತ್ ದೀಪ್ಗೆ ಅಲ್ಲಿ ಆ ಪ್ರೊಟೆಸ್ಟ್ ಸೈಟ್ನಲ್ಲಿ ಬಂದಂತಹ ಹೆಣ್ಮಕ್ಳ ಹತ್ರ ನಂಬರ್ ಇಸ್ಕೊಳ್ಳೋದು, ನಂಬರ್ ಕೊಡೋದು, ಬರೀ ಹೆಣ್ಮಕ್ಳ ಜೊತೆಗೆ ಮಾತ್ರ ಸೆಲ್ಫಿ ಫೋಟೋಸ್ ಹೊಡಿಸ್ಕೊಳ್ಳೋದು, ತಿಕ್ಳುಗಳ ಥರ ಡ್ಯಾನ್ಸ್ ಮಾಡೋದು, ಅಜೆಂಡಾ ಸರಿ ಇಲ್ಲದೆ ಇರೋರು ಕೂಡ ಆ ಒಂದು ಸೈಟ್ಗೆ ಬಂದು ಪ್ರೊಟೆಸ್ಟನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲ ಸಲ್ಲದೆ ಇರುವಂತಹ ಒಂದಷ್ಟು ಆಂಟಿ ನ್ಯಾಷನಲ್ ಸ್ಲೋಗನ್ಗಳು ಕೇಳಿ ಬಂದಾಗಲೂ ಸಹ ಸುಮ್ಮನೆ ಇದ್ದಿದ್ದು. ಈ ಎಲ್ಲ ಕಾರಣಗಳಿಗೋಸ್ಕರ ಸೋನಮ್ ವಾಂಗ್ಚುಕ್ ಅವರ ಉಪವಾಸದ ಧ್ಯೇಯ ಕರೆಕ್ಟ್ ಆಗಿದ್ರೂ ಕೂಡ ದೇಶದ ಜನ ಅವರನ್ನು ಸಪೋರ್ಟ್ ಮಾಡಲಿಲ್ಲ, ಅಂಡ್ ಮಾಡ್ತಾ ಇಲ್ಲ, ಅಂಡ್ ಮಾಡೋದು ಇಲ್ಲ. ದಿಸ್ ಈಸ್ ದ ಫ್ಯಾಕ್ಟ್. 22 ಮಿಲಿಯನ್ ಫಾಲೋವರ್ಸನ್ನು ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿತ್ತು. ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದಷ್ಟು ಲಕ್ಷ ಜನ ಜಂತರ್ ಮಂತರ್ನಲ್ಲಿ ಸೇರ್ಕೋತಾರೆ. ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಪರ್ಫೆಕ್ಟ್ ಆಗಿ ಪ್ರೆಷರ್ನ ಹಾಕಿ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡಿಸಬಹುದು, ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ, ನೀಟ್ನ ಎಕ್ಸಾಮ್ನ ಸಲುವಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸ್ಬೋದು, ಅವರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಮಾಡಬಹುದು ಎನ್ನುವ ಉದ್ದೇಶದಲ್ಲಿ ಇದು ಆಗಿದ್ದಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತಾ ಇತ್ತು. ಆ ಉದ್ದೇಶವನ್ನು ಇಟ್ಕೊಂಡೇ ಇವರು ಜಂತರ್ ಮಂತರ್ಗೆ ಬಂದರು. ಆದರೆ ಡೇ ಬೈ ಡೇ ಇವರು ನಡೆದುಕೊಂಡಂತಹ ರೀತಿ ಆದಮೇಲೆ ಆ 22 ಮಿಲಿಯನ್ ಫಾಲೋವರ್ಸಲ್ಲಿ ಅಟ್ಲೀಸ್ಟ್ ಒಂದು 30,000 ಬೇಡ, ಒಂದು 20,000, ಅದು ಬೇಡ, ಒಂದು 10,000 ಜನ ಅಟ್ ಎ ಟೈಮ್ ಗ್ಯಾದರ್ ಆಗಿ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ಬೋದಾಗಿತ್ತಲ್ವಾ. ಇವತ್ತಿನವರೆಗೂ ಸಹ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಆಗಿದೆ, ಇವತ್ತಿನವರೆಗೂ ಸಹ ಆ ಕೆಲಸ ಆಗಿಲ್ಲ. ಎಲ್ಲೋದ್ರೂ 22 ಮಿಲಿಯನ್ ಫಾಲೋವರ್ಸ್. ಕಾಕ್ರೋಚ್ ಜನತಾ ಪಾರ್ಟಿ ಸ್ಪೋಕ್ ಪರ್ಸನ್ಸ್ ಕೇಳ್ಕೊತಾ ಇದ್ದಾರೆ,
ಒಂದು 30,000 ಜನ ಆದರೂ ಬನ್ನಿ, ಆವಾಗ ನಮ್ಮ ಹೋರಾಟಕ್ಕೆ ಸೀರಿಯಸ್ನೆಸ್ ಬರುತ್ತೆ. ಕೇಂದ್ರ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ ಅಂತ ಬೆಗ್ ಮಾಡೋ ಸ್ಟೇಜಿಗೆ ಯಾಕೆ ಬಂತು? ಈ ಎಲ್ಲ ಕಾರಣಗಳನ್ನ ನಾನು ಇವಾಗ ಕೊಟ್ಟನಲ್ಲ, ಈ ಕಾರಣಕ್ಕೋಸ್ಕರ ಬಂತು. ಸೋನಂ ವಾಂಗ್ಚುಕ್ ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಪಾಕಿಸ್ತಾನದವ್ರ ಜೊತೆ ಕೂತ್ಕೊಂಡು ಟೆರರಿಸಮ್ ವಿರುದ್ಧ ಹೋರಾಟ ಮಾಡ್ದಂಗೆ, ರೇಪಿಸ್ಟು ಉಮೇಶ್ ರೆಡ್ಡಿ ಜೊತೆ ಕೂತ್ಕೊಂಡು ರೇಪಿಸ್ಟ್ಗಳ ವಿರುದ್ಧ ಹೋರಾಟ ಮಾಡ್ದಂಗೆ, ದಂಡುಪಾಳ್ಯ ಗ್ಯಾಂಗ್ನ ಜೊತೆಗೆ ಕೂತ್ಕೊಂಡು ದರೋಡೆ ರಾಬ್ರಿ ವಿರುದ್ಧ ಹೋರಾಟ ಮಾಡ್ದಂಗೆ ಆಗಿದೆ ಸೋನಂ ವಾಂಗ್ಚುಕ್ ಅವರ ಪರಿಸ್ಥಿತಿ. ಮೊನ್ನೆ ಯಾರೊಬ್ಬ ಹುಡುಗ ಹೇಳ್ತಾ ಇದ್ದ, ಸೋನಂ ವಾಂಗ್ಚುಕ್ ರೈಟ್ ಪ್ರೊಟೆಸ್ಟ್ ಇನ್ ರಾಂಗ್ ಸ್ಟೇಜ್ ಅಂತ. ಹೌದು, ಅವರ ಪ್ರೊಟೆಸ್ಟ್ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಆದರೆ ಆಯ್ಕೆ ಮಾಡಿಕೊಂಡಿರುವಂತಹ ಜಾಗ, ಸುತ್ತಮುತ್ತ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಸರಿ ಇಲ್ಲ. ಇದೇ ಕಾರಣಕ್ಕೋಸ್ಕರ ಯಾರು ಕೂಡ ದೇಶದಲ್ಲಿ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.